ಹರೇ ಕೃಷ್ಣ. ನಾವಿವತ್ತು 1ನೇ ಅಧ್ಯಾಯದ 6ನೇ ಭಾಗ ಸೂಕ್ತ ಜಿಜ್ಞಾಸೆ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಗುರು ಪ್ರಣಾಮ ಮಂತ್ರವನ್ನು ಪ್ರಾರಂಭ ಮಾಡಿ ಆನಂತರ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಾವುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕಾಲ್ಮಯಂ ದದಾತಿ ಸ್ವಪದಕಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪಾದಕಮಲಂ ಶ್ರೀಗುಣಾನ್ ವೈಷ್ಣವಾಂಚ ಶ್ರೀರೂಪಂ ಸಗ್ರಜಾತಂ ಸಹಗುಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾಮಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತಿ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನೀತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತ. ನಾವಿವತ್ತು 1ನೇ ಅಧ್ಯಾಯದ 6ನೇ ಭಾಗ ಸೂಕ್ತ ಜಿಜ್ಞಾಸೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜನಸಾಮಾನ್ಯರು ಹಿಂಸೆ ಮತ್ತು ಮೃತ್ಯು ಭಯಗಳಿಗೆ ಒಳಗಾಗಿದ್ದರೂ ಸಾವು ಮತ್ತು ಸಾಯುವಿಕೆಯ ಬಗೆಗಿನ ನಮ್ಮ ಕಲ್ಪನೆಯು ತೋರಿಕೆಯದಾಗಿದೆ. ಮನುಷ್ಯನು ಜೀವನದಲ್ಲಿ ಪೂರ್ಣ ಚೈತನ್ಯದಲ್ಲಿ ಇರುವಾಗ ತಾನು ಮುಂದೆ ಎದುರಿಸಬೇಕಾದ ಮರಣವೆಂಬ ನಗ್ನ ಸತ್ಯವನ್ನು ಮರೆತು ಬಿಡುತ್ತಾನೆ ಎಂದು ಶ್ರೀಲ ಪ್ರಭುಪಾದವರು ಹೇಳುತ್ತಾರೆ. ನಾವು ನಮ್ಮ ಮರಣವನ್ನು ಪರಿಣಾಮಕಾರಿಯಾಗಿ ಎದುರಿಸುವುದು ಹೇಗೆ? ಇದನ್ನು ಕುರಿತು ಈ ಪ್ರಬಂಧದ ಬ್ಯಾಕ್ ಟು ಗಾಡಿಡ್ ಎಂಬ ವೃತ್ತಿಪತ್ರಿಕೆಯ ಮಾದರಿಯಲ್ಲಿದ್ದ ಪಾಕ್ಷಿಕದಲ್ಲಿ ಏಪ್ರಿಲ್ 20, 1960 ಮೊದಲ ಬಾರಿಗೆ ಪ್ರಕಟವಾಯಿತು. ಇದರಲ್ಲಿ ಶ್ರೀಮದ್ ಭಾಗವತದ ಪ್ರಾಚೀನ ಉಪದೇಶಗಳು ಈ ಪ್ರಶ್ನೆಗೆ ವಾಸ್ತವಿಕ ಉತ್ತರವನ್ನು ಹೇಗೆ ನೀಡುತ್ತವೆ ಎಂದು ಶ್ರೀಲ ಪ್ರಭುಪಾದವರು ವಿವರಿಸುತ್ತಾರೆ. ತನ್ನ ತಂದೆಯೊಡನೆ ನಡೆಯುತ್ತಿರುವ ಚಿಕ್ಕ ಮಗು ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತದೆ. ಅದು ತಂದೆಯನ್ನು ಅನೇಕ ವಿಚಿತ್ರ ಪ್ರಶ್ನೆಗಳನ್ನು ಕೇಳುತ್ತದೆ. ತಂದೆಯು ಸೂಕ್ತವಾದ ಉತ್ತರಗಳನ್ನು ನೀಡಿ ಮಗುವನ್ನು ತೃಪ್ತಿಪಡಿಸಬೇಕಾಗುತ್ತದೆ. ನಾನು ಗೃಹಸ್ಥ ಜೀವನದಲ್ಲಿದ್ದಾಗ ತಂದೆಯಾದ ಹೊಸದರಲ್ಲಿ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ ನನ್ನ 2ನೇ ಮಗ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡುತ್ತಿದ್ದ. ಒಂದು ದಿನ ನಾವು ಟ್ರಾಮ್ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಪಕ್ಕದಿಂದ ಮದುವೆಯ ಗಂಡಿನ ದಿಬ್ಬಣವೊಂದು ಸಾಗಿ ಹೋಗುತ್ತಿತ್ತು. ಎಂದಿನಂತೆ ನನ್ನ 4 ವರ್ಷದ ಮಗ ಆ ದೊಡ್ಡ ಮೆರವಣಿಗೆ ಏನು ಎಂದು ಪ್ರಶ್ನಿಸಿದ. ಮದುವೆಯ ಮೆರವಣಿಗೆಯನ್ನು ಕುರಿತು ಅವನು ಸಾವಿರಾರು ಪ್ರಶ್ನೆಗಳಿಗೆ ಸಾಧ್ಯವಿದ್ದ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದಾಯಿತು. ಕೊನೆಗೆ ಅವನು ತನ್ನ ತಂದೆಗೂ ಮದುವೆಯಾಗಿದೆಯೇ ಎಂದು ಕೇಳಿದ. ಅಲ್ಲಿ ಕುಳಿತಿದ್ದ ಹಿರಿಯರೆಲ್ಲ ಅವನ ಮಾತು ಕೇಳಿ ಜೋರಾಗಿ ನಕ್ಕರು. ಅವರೆಲ್ಲರೂ ಏಕೆ ನಗುತ್ತಿದ್ದಾರೆಂದು ತಿಳಿಯದೆ ಮಗುವಿಗೆ ಕಕ್ಕಾಬಿಕ್ಕಿಯಾಯಿತು. ಅಂತೂ ಹೇಗೋ ಅವನ ವಿವಾಹಿತ ತಂದೆಯ ಅವನನ್ನು ಸಮಾಧಾನಪಡಿಸಬೇಕಾಯಿತು. ಈ ಪ್ರಸಂಗದಿಂದ ನಾವು ಕಲಿಯಬಹುದಾದ ಪಾಠವೆಂದರೆ ಮಾನವನು ವಿಚಾರಶೀಲ ಜೀವಿ. ಪ್ರಶ್ನೆಗಳನ್ನು ಕೇಳುವುದೇ ಅವನ ಜಾಯಮಾನ. ಹೆಚ್ಚು ಪ್ರಶ್ನೆಗಳನ್ನು ಕೇಳಿದಂತೆಲ್ಲ ಜ್ಞಾನ ವಿಜ್ಞಾನದಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸುತ್ತಾನೆ. ಈ ಲೌಕಿಕ ನಾಗರಿಕತೆಯಲ್ಲೂ ಯುವಕರು ತಮ್ಮ ಹಿರಿಯರನ್ನು ಕೇಳದೆ ಅಪಾರವಾದ ಮೂಲಭೂತ ಪ್ರಶ್ನೆಗಳನ್ನೇ ಆಧರಿಸಿದೆ. ಕಿರಿಯರು ಕೇಳಿದ ಪ್ರಶ್ನೆಗಳಿಗೆ ಹಿರಿಯರು ಸೂಕ್ತವಾದ ಉತ್ತರಗಳನ್ನು ನೀಡಿದಾಗ ನಾಗರಿಕತೆಯು ಒಂದೊಂದು ಹೆಜ್ಜೆಯನ್ನು ಮುಂದಿಟ್ಟು ಪ್ರಗತಿ ಸಾಧಿಸುತ್ತದೆ. ಆದರೆ ಅತ್ಯಂತ ಬುದ್ಧಿಶಾಲಿಯಾದ ಮನುಷ್ಯ ಮರಣ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ. ಮಂದಮತಿಗಳ ಪ್ರಶ್ನೆಯ ಮಟ್ಟ ಕಡಿಮೆ, ಆದರೆ ಬುದ್ಧಿವಂತರ ಪ್ರಶ್ನೆ ಮಟ್ಟ ಏರುತ್ತಾ ಹೋಗುತ್ತದೆ. ಇಡೀ ಪ್ರಪಂಚದಲ್ಲೇ ಮಹಾನ್ ರಾಜನಾಗಿದ್ದ ಪರೀಕ್ಷಿತ್ ಮಹಾರಾಜನು ಅತ್ಯಂತ ಬುದ್ಧಿಶಾಲಿಗಳಲ್ಲಿ ಒಬ್ಬನಾಗಿದ್ದ. 7 ದಿನಗಳಲ್ಲಿ ಸರ್ಪವು ಕಚ್ಚಿ ಮೃತುವಶನಾಗಬೇಕೆಂಬ ಬ್ರಾಹ್ಮಣರ ಶಾಪಕ್ಕೆ ಆಕಸ್ಮಿಕವಾಗಿ ಗುರಿಯಾದ.
ಅವನಿಗೆ ಶಾಪ ಕೊಟ್ಟ ಬ್ರಾಹ್ಮಣ ಕೇವಲ ಒಬ್ಬ ಬಾಲಕ, ಆದರೂ ಅವನು ಸಮರ್ಥನಾಗಿದ್ದ. ಮಹಾರಾಜನ ಮಹತ್ತತ್ವವನ್ನು ಅವನು ಅರಿತಿರಲಿಲ್ಲ. ಆದುದರಿಂದ ತನ್ನ ಮೂರ್ಖತನದಿಂದಾಗಿ 7 ದಿನಗಳಲ್ಲಿ ಸರ್ಪ ಕಚ್ಚಿ ಸಾಯುವಂತೆ ರಾಜನಿಗೆ ಶಾಪ ಕೊಟ್ಟ. ಆ ರಾಜನಿಂದ ಅಪಮಾನಕ್ಕೆ ಒಳಗಾಗಿದ್ದ ಆ ಬಾಲಕ ತಂದೆಯು ಇದನ್ನು ತಿಳಿದು ಬಹಳ ದುಃಖಿಸಿದ. ಈ ದುರಾದೃಷ್ಟದ ಶಾಪ ಸುದ್ದಿಯನ್ನು ರಾಜನಿಗೆ ತಿಳಿಯಿತು. ಕೂಡಲೇ ಅವನ ಪೇತವಾದ ತನ್ನ ಅರಮನೆಯನ್ನು ತ್ಯಜಿಸಿದ. ತನ್ನ ಆಸನ್ನ ಮರಣದ ಸಿದ್ಧತೆಗಾಗಿ ರಾಜಧಾನಿಗೆ ಸಮೀಪದಲ್ಲಿದ್ದ ಗಂಗಾ ತೀರಕ್ಕೆ ತೆರಳಿದ. ಅವನು ಮಹಾನ್ ರಾಜನಾಗಿದ್ದ. ಆದುದರಿಂದ ತನ್ನ ಮೃತ್ಯು ದೇಹವನ್ನು ತೊರೆಯುವ ಮೊದಲು ರಾಜ ಪ್ರಾರಂಭಿಸಿದ ಪ್ರಾಯೋಪವೇಶದ ಸ್ಥಳಕ್ಕೆ ಬಹುತೇಕ ಎಲ್ಲ ಶ್ರೇಷ್ಠ ಋಷಿಗಳು ಮಹಾವಿದ್ವಾಂಸರು ಬಂದು ಸೇರಿದರು. ಸಮಕಾಲೀನ ಋಷಿಗಳಲ್ಲಿ ಅತ್ಯಂತ ಕಿರಿಯರಾಗಿದ್ದ ಶುಕಮುನಿಗಳು ಅಲ್ಲಿಗೆ ಬಂದರು. ಮಹಾತ್ಮರಾದ ಅವರ ತಂದೆಯವರು ಕೂಡ ಅಲ್ಲಿದ್ದರು. ಶುಕಮುನಿಗಳೇ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ಸರ್ವಮತದಿಂದ ಅಂಗೀಕಾರವಾಯಿತು. ಮಹಾರಾಜನು ಶುಕಮುನಿಗಳಿಗೆ ಆದರಪೂರ್ವಕವಾಗಿ ಮುಖ್ಯ ಗೌರವದ ಪೀಠವನ್ನು ನೀಡಿದನು. ಅಂದಿನಿಂದ 7 ದಿನಗಳಲ್ಲಿ ತಾನು ಈ ಮೃತ್ಯುಲೋಕವನ್ನು ತ್ಯಜಿಸಲಿರುವುದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ಪ್ರಶ್ನೆಗಳನ್ನು ಅವರಲ್ಲಿ ಕೇಳಿದ. ಆ ಮಹಾರಾಜನ ಭಕ್ತರಾಗಿದ್ದ ಪಾಂಡವರ ಯೋಗ್ಯ ವಂಶಜನಾಗಿದ್ದ. ಅಂತಹ ಪರೀಕ್ಷಿತ್ ಮಹಾರಾಜನು ಮಹಾಋಷಿಗಳಾದ ಶುಕಮುನಿಗಳ ಬಳಿಗೆ ಯೋಗ್ಯವಾದ ಈ ಕೆಲವು ಪ್ರಶ್ನೆಗಳನ್ನು ಮಂಡಿಸಿದ. ಮಹಾಸ್ವಾಮಿ, ತಾವು ಶ್ರೇಷ್ಠ ಆಧ್ಯಾತ್ಮಿಕವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠರು. ಆದುದರಿಂದ ಈ ಸಮಯದಲ್ಲಿ ನನ್ನ ಕರ್ತವ್ಯಗಳೇನು ಎಂದು ವಿನಯಪೂರ್ವಕವಾಗಿ ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳಲು ಬಯಸುತ್ತೇನೆ. ನಾನು ಈಗ ಮೃತ್ಯುವಿನ ಹೊಸ್ತಿಲಲ್ಲಿದ್ದೇನೆ. ಆದುದರಿಂದ ಇಂಥ ವಿಷಮ ಗಳಿಗೆಯಲ್ಲಿ ನಾನು ಏನು ಮಾಡಬೇಕು? ಏ ಪ್ರಭುಗಳೇ, ನನಗೆ ದಯವಿಟ್ಟು ಉಪದೇಶ ಮಾಡಿ. ಈಗ ನಾನು ಏನನ್ನು ಶ್ರವಣ ಮಾಡಬೇಕು, ಏನನ್ನು ಆರಾಧಿಸಬೇಕು ಅಥವಾ ಯಾರನ್ನು ಸ್ಮರಣೆ ಮಾಡಬೇಕು? ನಿಮ್ಮಂತಹ ಮಹಾಋಷಿಗಳ ಅಗತ್ಯಕ್ಕಿಂತ ಹೆಚ್ಚು ಕಾಲ ಗೃಹಸ್ಥರ ಮನೆಯಲ್ಲಿ ತಂಗುವುದಿಲ್ಲ. ಆದುದರಿಂದ ನನ್ನ ಮರಣ ಕಾಲದಲ್ಲಿ ನೀವು ಇಲ್ಲಿಗೆ ದಯಮಾಡಿಸಿರುವುದು ನನ್ನ ಅದೃಷ್ಟವೇ ಸರಿ. ಆದುದರಿಂದ ತಾವು ದಯವಿಟ್ಟು ಈ ವಿಷಮ ಕಾಲದಲ್ಲಿ ನನಗೆ ನಿಮ್ಮ ಮಾರ್ಗದರ್ಶನ ನೀಡಬೇಕು. ಆ ಮುನಿಗಳು ಮಹಾ ಆಧ್ಯಾತ್ಮಿಕವಾದಿ ವಿದ್ವಾಂಸರಾಗಿದ್ದರು. ವೈದಿಕ ಸಾಹಿತ್ಯದ ಮೂಲ ಸಂಕಲನಕಾರರಾದ ಬಾದರಾಯಣ ಅಥವಾ ವೇದವ್ಯಾಸರ ಸುಪುತ್ರರಾಗಿದ್ದರು. ಆದುದರಿಂದ ಅಂತಹ ಮುನಿಗಳನ್ನು ಮಹಾರಾಜರು ವಿನಯಪೂರ್ವಕವಾಗಿ ಪ್ರಶ್ನಿಸಿದಾಗ ಅವರ ಅಧಿಕಾರವಾಣಿಯಿಂದ ಅವನ ಪ್ರಶ್ನೆಗಳಿಗೆ ಉತ್ತರಿಸಿದರು. ಶುಕಮುನಿಗಳು ನುಡಿದರು, ಪ್ರಿಯ ರಾಜನೇ, ನಿನ್ನ ಪ್ರಶ್ನೆಯು ಅತ್ಯಂತ ಸಮಯೋಚಿತವಾಗಿದೆ. ಅದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ. ಇಂತಹ ಪ್ರಶ್ನೆಗಳು ಅತ್ಯಂತ ಶ್ರೇಷ್ಠವಾದವು, ಏಕೆಂದರೆ ಅವು ವೇದಾಂತದ ದರ್ಶನದ ಉಪದೇಶಗಳಿಂದ ದೃಢೀಕೃತವಾಗಿವೆ. ಆದುದರಿಂದ ಅವು ಸುಸಂಗತವಾಗಿವೆ. ಅವು ಆತ್ಮವಿತ್ ಸಮ್ಮತಃ ಕೂಡ ಆಗಿವೆ. ಅರ್ಥಾತ್ ನಮ್ಮ ಆಧ್ಯಾತ್ಮಿಕ ಸ್ವರೂಪದ ಪೂರ್ಣ ಜ್ಞಾನವನ್ನು ಹೊಂದಿರುವ ಮುಕ್ತಾತ್ಮರು ದಿವ್ಯ ತತ್ವವನ್ನು ಕುರಿತು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಇಂತಹ ಸುಸಂಗತವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಶ್ರೀಮದ್ ಭಾಗವತವು ಶ್ರೀಲ ವೇದವ್ಯಾಸರ ಸಂಕಲಿಸಿದ ಮಹಾವೇದಾಂತದ ಸೂತ್ರಗಳು ಅಥವಾ ಶಾರೀರಿಕ ಸೂತ್ರಗಳ ಸಹಜ ವ್ಯಾಖ್ಯಾನವಾಗಿದೆ. ವೇದಾಂತ ಸೂತ್ರಗಳ ವೈದಿಕ ಸಾಹಿತ್ಯದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದೆ. ಅವು ದಿವ್ಯ ಆಧ್ಯಾತ್ಮಿಕ ಜ್ಞಾನದ ಮೂಲಭೂತ ಪ್ರಶ್ನೆಗಳ ಕೇಂದ್ರ ಭಾಗವನ್ನು ಒಳಗೊಂಡಿದೆ. ಶ್ರೀಲ ವೇದವ್ಯಾಸರಿಗೆ ಈ ಮಹಾಗ್ರಂಥವನ್ನು ರಚಿಸಿದ ಮೇಲೆಯೂ ತೃಪ್ತಿಯಾಗಲಿಲ್ಲ. ಆ ನಂತರ
ಅವರು ತಮ್ಮ ಗುರುಗಳಾದ ನಾರದರನ್ನು ಆಕಸ್ಮಿಕವಾಗಿ ಭೇಟಿಯಾದರು. ನಾರದರು ದೇವೋತ್ತಮ ಪರಮಪುರುಷನ ಸ್ವರೂಪವನ್ನು ವರ್ಣಿಸುವಂತೆ ವ್ಯಾಸರಿಗೆ ಉಪದೇಶಿಸಿದರು. ಈ ಉಪದೇಶವನ್ನು ಪಡೆದ ಮೇಲೆ ವೇದವ್ಯಾಸರು ಭಕ್ತಿಯೋಗದ ಸೂತ್ರಕ್ಕೆ ಅನುಸಾರವಾಗಿ ಧ್ಯಾನ ಮಾಡಿದರು. ಈ ಧ್ಯಾನದಿಂದ ಅವರಿಗೆ ಪರತತ್ವವು ಮತ್ತು ಮಾಯೆಯ ಎಂದರೇನು ಎಂದು ಸ್ಪಷ್ಟವಾಗಿ ಅರ್ಥವಾಯಿತು. ಈ ತತ್ವಗಳ ಪರಿಪೂರ್ಣ ಜ್ಞಾನವನ್ನು ಪಡೆದ ಮೇಲೆ ಅವರು ಸುಂದರವಾದ ಶ್ರೀಮದ್ ಭಾಗವತವನ್ನು ರಚಿಸಿದರು. ಅದು ಪರೀಕ್ಷಿತ್ ಮಹಾರಾಜನ ಜೀವನವನ್ನು ಕುರಿತು ವಾಸ್ತವಿಕ ಚಾರಿತ್ರಿಕ ಸಂಗತಿಗಳಿಂದ ಆರಂಭವಾಗುತ್ತದೆ. ವೇದಾಂತ ಸೂತ್ರವು ಬ್ರಹ್ಮನನ್ನು ಕುರಿತು ಮೂಲ ಜಿಜ್ಞಾಸೆಯಿಂದಲೇ ಪ್ರಾರಂಭವಾಗುತ್ತದೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಈಗ ವ್ಯಕ್ತಿಯು ಬ್ರಹ್ಮನ್ ಕುರಿತು ಜಿಜ್ಞಾಸೆ ಮಾಡಬೇಕು. ಮನುಷ್ಯನ ಜೀವನದಲ್ಲಿ ಪೂರ್ಣವಾದ ಉರುಪಿನಿಂದ ಇರುವವರೆಗೂ ತಾನು ಮುಂದೆ ಎದುರಿಸಬೇಕಾದ ಮೃತ್ಯುವೆಂಬ ನಗ್ನ ಸತ್ಯವನ್ನು ಮರೆತಿರುತ್ತಾನೆ. ಹೀಗೆ ಮೂರ್ಖ ಮನುಷ್ಯನು ಜೀವನದ ನಿಜವಾದ ಸಮಸ್ಯೆಗಳನ್ನು ಕುರಿತು ಸುಸಂಗತವಾದ ಜಿಜ್ಞಾಸೆಯನ್ನು ಮಾಡುವುದಿಲ್ಲ. ಪ್ರತಿಯೊಬ್ಬನು ಪ್ರತಿ ಕ್ಷಣದಲ್ಲಿಯೂ ತನ್ನ ಕಣ್ಣೆದುರಿಗೆ ಸಾವನ್ನು ನೋಡುತ್ತಿದ್ದರೂ ತಾನು ಎಂದೂ ಸಾಯುವುದಿಲ್ಲವೆಂದು ಭಾವಿಸುತ್ತಾನೆ. ಪಶುತನಕ್ಕೆ ಮಾನವತೆಗೂ ವ್ಯತ್ಯಾಸ ಇರುವುದೇ ಇಲ್ಲಿ. ಮೇಕೆಯಂತಹ ಪ್ರಾಣಿಗೆ ಸನ್ನಿಹಿತವಾದ ತನ್ನ ಮರಣದ ಅರಿವಿರುವುದಿಲ್ಲ. ತನ್ನ ಸೋದರ ಮೇಕೆಯನ್ನು ವಧೆ ಮಾಡುತ್ತಿದ್ದರೂ ತನಗೆ ನೀಡಿದ ಹಸಿರುಲ್ಲಿನಿಂದಲೇ ಆಕರ್ಷಿತವಾಗಿ ಶಾಂತ ರೀತಿಯಲ್ಲಿ ತನ್ನ ವಧೆಗಾಗಿ ಕಾದು ನಿಂತಿರುತ್ತದೆ. ಇದಕ್ಕೆ ಪ್ರತಿಯಾಗಿ ಒಬ್ಬ ಮನುಷ್ಯ ತನ್ನ ಸಂಗತಿಯನ್ನು ವೈರಿಯು ಕೊಲೆ ಮಾಡುವುದನ್ನು ಕಂಡರೆ ತನ್ನ ಸೋದರನ ಜೀವ ಉಳಿಸಲು ಹೋರಾಡುತ್ತಾನೆ, ಅಥವಾ ಸಾಧ್ಯವಾದರೆ ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡುತ್ತಾನೆ. ಇದೇ ಮನುಷ್ಯನಿಗೂ ಮೇಕೆಗೂ ಇರುವ ವ್ಯತ್ಯಾಸ. ಬುದ್ಧಿವಂತ ಮನುಷ್ಯನು ತನ್ನ ಜನನದೊಡನೆ ಮೃತ್ಯುವು ಜನಿಸಿದೆ ಎಂಬುದನ್ನು ಅರಿತಿರುತ್ತಾನೆ. ಪ್ರತಿ ಕ್ಷಣವೂ ತಾನು ಸಾಯುತ್ತಿರುವನೆಂದು ಅವನು ತಿಳಿದಿರುತ್ತಾನೆ. ತನ್ನ ಆಯುಸ್ಸು ಮುಗಿದಾಗ ಅಂತಿಮ ಪಟ್ಟು ಬೀಳದಂತೆ ಅವನಿಗೆ ಗೊತ್ತು. ಆದುದರಿಂದ ಅವನು ಮುಂದಿನ ಜನ್ಮಕ್ಕಾಗಿ ಅಥವಾ ಜನನ ಮರಣಗಳ ಪುನರಾವರ್ತನೆಯ ವ್ಯಾಧಿಯಿಂದ ಮುಕ್ತನಾಗುವುದಕ್ಕಾಗಿ ತನ್ನಷ್ಟಕ್ಕೆ ತಾನೇ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಆದರೆ ಮೂರ್ಖ ಮನುಷ್ಯನು ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ಅನೇಕ ಜನನ ಮರಣಗಳ ಸರಣಿಯ ಆನಂತರ ಈ ಮಾನವ ಆಕಾರವು ಲಭಿಸಿದೆ ಎಂದು ತಿಳಿಯುವುದಿಲ್ಲ. ಜೀವಿಯ ಸ್ವರೂಪವು ಶಾಶ್ವತವೆಂದೋ ಅದಕ್ಕೆ ಜನನ ಮರಣಗಳಿಲ್ಲವೆಂದೋ ಅವನು ಅರಿತಿರುವುದಿಲ್ಲ. ಜನನ ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿಗಳು ಜೀವನಿಗೆ ಹೊರಿಸಿದ ಬಾಹ್ಯ ಬಂಧನಗಳು. ಅವು ಅವನ ಲೌಕಿಕ ಪ್ರಕೃತಿ ಸಂಬಂಧದಿಂದ ಮತ್ತು ತನ್ನ ಶಾಶ್ವತವಾದ ದೈವಿ ಪ್ರಕೃತಿಯನ್ನು ಪರಮಾತ್ಮನೊಡನೆ ಗುಣೈಕ್ಯವನ್ನು ಮರೆತಿರುವುದರಿಂದ ಬಂದವುಗಳು. ಈ ಶಾಶ್ವತವಾದ ಸಂಗತಿಯನ್ನು ಅಥವಾ ಸತ್ಯವನ್ನು ಅರಿತುಕೊಳ್ಳಲು ಮಾನವ ಜೀವನದಲ್ಲಿ ಅವಕಾಶ ದೊರೆಯುತ್ತದೆ. ಆದುದರಿಂದ ನಾವು ಈ ಅಮೂಲ್ಯವಾದ ಮಾನವ ಜನ್ಮವನ್ನು ಪಡೆಯುವುದರಿಂದ ಪರಮಸತ್ಯ ಬ್ರಹ್ಮನೆಂದರೆ ಏನು ಎಂಬುದನ್ನು ಕುರಿತು ಜಿಜ್ಞಾಸೆ ಮಾಡುವುದೇ ನಮ್ಮ ಈಗಿನ ಕರ್ತವ್ಯ ಎಂದು ವೇದಾಂತ ಸೂತ್ರವು ಪ್ರಾರಂಭದಲ್ಲಿಯೇ ಸೂಚಿಸುತ್ತದೆ. ಬುದ್ಧಿವಂತನಲ್ಲದ ಮನುಷ್ಯನು ಈ ದಿವ್ಯ ಜೀವನವನ್ನು ಕುರಿತು ಜಿಜ್ಞಾಸೆ ಮಾಡುವುದಿಲ್ಲ. ಅದರ ಬದಲು ತನ್ನ ನಿತ್ಯ ಅಸ್ತಿತ್ವಕ್ಕೆ ಸಂಬಂಧಿಸಿದ್ದೆಲ್ಲ ಅನೇಕ ಅಸಂಬಂಧ ವಿಷಯಗಳನ್ನು ಕುರಿತು ಅವನು ವಿಚಾರ ಮಾಡುತ್ತಾನೆ. ಜೀವನದ ಪ್ರಾರಂಭದಿಂದಲೇ ಅವನು ತನ್ನ ತಾಯಿ, ತಂದೆ, ಉಪಾಧ್ಯಾಯರು, ಪ್ರಾಧ್ಯಾಪಕರು, ಗ್ರಂಥಗಳು ಮತ್ತು ಇತರ ಅನೇಕ ಆಕಾರಗಳಿಂದ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ತನ್ನ ನಿಜವಾದ ಜೀವನದ ಬಗ್ಗೆ ಅವನಿಗೆ ಸರಿಯಾದ ಮಾಹಿತಿ ದೊರೆಯುವುದಿಲ್ಲ. ಹಿಂದೆ ತಿಳಿಸಿದಂತೆ ಪರೀಕ್ಷಿತ್ ಮಹಾರಾಜನಿಗೆ 7 ದಿನಗಳಲ್ಲಿ ಮೃತ್ಯುವು ಸಂಭವಿಸುವುದೆಂದು ಎಚ್ಚರಿಕೆ ನೀಡಲಾಗಿತ್ತು. ಆದುದರಿಂದ ಅವನು ತನ್ನ ಮುಂದಿನ ಹಂತಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಕೂಡಲೇ ಅರಮನೆಯನ್ನು ಬಿಟ್ಟು ಹೊರಟ. ಆ ದೊರೆಗಾದರೂ ತನ್ನ ಮೃತ್ಯುಗಾಗಿ ಸಿದ್ಧತೆ ಮಾಡಿಕೊಳ್ಳಲು ಕನಿಷ್ಠ 7 ದಿನಗಳ ಅವಕಾಶವಿತ್ತು. ಆದರೆ ನಮಗೆ ಮೃತ್ಯು ಬರುವುದು ನಿಶ್ಚಿತ ಎಂದು ತಿಳಿದಿದ್ದರೂ ಅದು ಸಂಭವಿಸುವ ದಿನ ಯಾವುದೆಂದು ತಿಳಿದಿಲ್ಲ. ಮುಂದಿನ ಕ್ಷಣದಲ್ಲಿಯೇ ನಾವು ಸಾಯಬಹುದು, ಅದು ನಮಗೆ ತಿಳಿದಿಲ್ಲ.
ಮಹಾತ್ಮ ಗಾಂಧಿಯಂತಹ ಮಹಾಪುರುಷರಿಗೂ ಕೂಡ ಮುಂದಿನ 5 ನಿಮಿಷಗಳಲ್ಲಿ ಸಾಯುವನೆಂದು ತಿಳಿದಿರಲಿಲ್ಲ. ಅವರ ಸಂಗಡವಿದ್ದ ಶ್ರೇಷ್ಠ ಅನುಯಾಯಿಗಳಿಗೂ ಅವರು ಸಾವನ್ನು ಊಹಿಸಲಾಗಲಿಲ್ಲ. ಇಷ್ಟಾದರೂ ಅಂತಹ ಮಹನೀಯರೆಲ್ಲ ತಾವು ಜನನಾಯಕರೆಂದು ಜನರು ಮುಂದೆ ಬರುತ್ತಾರೆ. ಜೀವನ ಮತ್ತು ಮರಣಗಳ ಕುರಿತ ಅಜ್ಞಾನವೇ ಪ್ರಾಣಿಯನ್ನು ಮನುಷ್ಯನಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತದೆ. ಮನುಷ್ಯನು ಆ ಪದದ ನಿಜವಾದ ಅರ್ಥದಲ್ಲಿ ತಾನು ಯಾರು, ಎಲ್ಲಿಂದ ಬಂದೆ ಎಂದು ಜಿಜ್ಞಾಸೆ ಮಾಡುತ್ತಾನೆ. ಈ ಜೀವನಕ್ಕೆ ತಾನು ಬಂದದ್ದು ಎಲ್ಲಿಂದ, ಮರಣ ನಂತರ ತಾನು ಹೋಗುವುದು ಎಲ್ಲಿಗೆ. ತನಗೆ ಇಷ್ಟವಿಲ್ಲದಿದ್ದರೂ ತನ್ನನ್ನು ಈ ತಾಪತ್ರಯಗಳಿಗೆ ಏಕೆ ಗುರಿಪಡಿಸಲಾಗಿದೆ? ವ್ಯಕ್ತಿಯು ತನ್ನ ಬಾಲ್ಯದಿಂದಲೇ ಜೀವನದಲ್ಲಿ ಅನೇಕ ಸಂಗತಿಗಳ ಬಗ್ಗೆ ಪ್ರಶ್ನಿಸುತ್ತಾ ಹೋಗುತ್ತಾನೆ. ಆದರೆ ಜೀವನದ ನಿಜವಾದ ಸಾರವೇನು ಎಂದು ಅವನು ಎಂದೂ ಪ್ರಶ್ನಿಸುವುದಿಲ್ಲ. ಇದೇ ಪಶುತ್ವ. ಪ್ರಾಣಿ ಜೀವನಕ್ಕೆ ಸಂಬಂಧಿಸಿದ 4 ವಿಷಯಗಳಲ್ಲಿ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸವಿಲ್ಲ. ಏಕೆಂದರೆ ಪ್ರತಿಯೊಂದು ಜೀವಿಯು ಆಹಾರ, ನಿದ್ರೆ, ಭಯ ಮತ್ತು ಮೈಥುನಗಳ ಮೂಲಕ ಅಸ್ತಿತ್ವದಲ್ಲಿರುತ್ತದೆ. ಆದರೆ ಶಾಶ್ವತ ಜೀವನ ಮತ್ತು ಬ್ರಹ್ಮನ್ ಕುರಿತು ಸತ್ಯಾಂಶಗಳ ಬಗ್ಗೆ ತೆಕ್ತ ಜಿಜ್ಞಾಸೆ ಮಾಡಲು ಮಾನವ ಜೀವನ ಮಾತ್ರ ಉದ್ದಿಷ್ಟವಾಗಿದೆ. ಆದುದರಿಂದ ಶಾಶ್ವತ ಜೀವನವನ್ನು ಕುರಿತು ಸಂಶೋಧನೆಯ ಮಾಡಲು ಮಾನವ ಜೀವಿಯು ಉದ್ದಿಷ್ಟವಾಗಿದೆ. ಈ ಸಂಶೋಧನೆ ಈ ಜನ್ಮದಲ್ಲೇ ನಡೆಯಬೇಕು, ಇಲ್ಲದಿದ್ದರೆ ಎಂದಿಗೂ ಸಾಧ್ಯವಿಲ್ಲ ಎಂದು ವೇದಾಂತ ಸೂತ್ರವು ಸೂಚಿಸುತ್ತದೆ. ಜೀವನವನ್ನು ಕುರಿತ ಈ ಸುಸಂಗತವಾದ ವಿಷಯಗಳನ್ನು ಹೇಗೆ ಜಿಜ್ಞಾಸೆ ಮಾಡಲು ವ್ಯಕ್ತಿಯು ವಿಫಲನಾದರೆ ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಅವನು ಮತ್ತೆ ಪ್ರಾಣಿ ಲೋಕಗಳಿಗೆ ಹೋಗುವುದು ನಿಶ್ಚಿತ. ಆದುದರಿಂದ ಲೌಕಿಕ ವಿಜ್ಞಾನವಾದ ಆಹಾರ, ನಿದ್ರೆ, ಭಯ ಮತ್ತು ಮೈಥುನ ಮುಂತಾದವುಗಳಲ್ಲಿ ಮೂರ್ಖ ಮನುಷ್ಯನು ಪ್ರಗತಿ ಸಾಧಿಸಿದಂತೆ ಕಂಡುಬಂದರೂ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ಮೃತ್ಯುವಿನ ಕ್ರೂರ ಮುಷ್ಟಿಯಿಂದ ಅವನು ಮುಕ್ತನಾಗಲಾರ. ಪ್ರಕೃತಿಯ ನಿಯಮವು ಸತ್ವ, ರಜಸ್ಸು ಮತ್ತು ತಾಮಸಗಳೆಂಬ ತ್ರಿಗುಣಗಳಲ್ಲಿ ಕಾರ್ಯ ಮಾಡುತ್ತದೆ. ಸತ್ವಗುಣದಲ್ಲಿ ಜೀವಿ ಮಾಡುವವರಿಗೆ ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಗೆ ಉನ್ನತಿ ದೊರೆಯುತ್ತದೆ. ರಜಸ ಗುಣದಲ್ಲಿ ಜೀವನ ಮಾಡುವವರು ಈಗಿರುವ ಲೌಕಿಕ ಪ್ರಪಂಚದಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಆದರೆ ತಾಮಸ ಗುಣದಲ್ಲಿ ಜೀವನ ಮಾಡುವವರು ಕೀಳು ಪ್ರಾಣಿಜಾತಿಗಳಿಗೆ ಅವನತಿ ಹೊಂದುವುದರಲ್ಲಿ ಅನುಮಾನವೇ ಇಲ್ಲ. ಆಧುನಿಕ ಮಾನವನ ನಾಗರಿಕತೆಯ ವ್ಯವಸ್ಥೆಯು ಅಪಾಯಕಾರಿಯಾಗಿದ್ದಾಗಿದೆ. ಏಕೆಂದರೆ ಅದು ಜೀವನದ ಅತ್ಯವಶ್ಯವಾದ ತತ್ವಗಳನ್ನು ಕುರಿತು ಸೂಕ್ತ ಜಿಜ್ಞಾಸೆಯ ವಿಷಯದಲ್ಲಿ ಯಾವ ಶಿಕ್ಷಣವನ್ನು ಕೊಡುವುದಿಲ್ಲ. ಪ್ರಕೃತಿಯ ನಿಯಮಾದಿಗಳಿಂದಾಗಿ ಪ್ರಾಣಿಗಳಂತೆ ಮನುಷ್ಯರು ವಧೆಗೀಡಾಗುತ್ತಾರೆಂದು ಅವರು ಅರಿತಿಲ್ಲ. ವಧೆಗಾರರಲ್ಲಿ ಕಾಯುತ್ತಿರುವ ಮೇಕೆಯಂತೆ ಅವರು ಒಂದು ಇಡೀ ಹಸುರುಲಿನಿಂದ ಅಥವಾ ಜೀವನದ ಸುಖವೆಂಬುದರಿಂದ ಸಂತೃಪ್ತರಾಗುತ್ತಾರೆ. ಮಾನವನ ಜೀವನದ ಇಂತಹ ಸ್ಥಿತಿಯನ್ನು ಪರಿಗಣಿಸಿ ಬ್ಯಾಕ್ ಟು ಗಾಡೆಡ್ ನ ಸಂದೇಶದಿಂದ ಮಾನವ ಜೀವನವನ್ನು ಉದ್ಧಾರ ಮಾಡಲು ನಾವು ವಿನಮ್ರ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇದು ಕಾಲ್ಪನಿಕ ವಿಧಾನವಲ್ಲ. ಸತ್ಯಯುಗವೆಂಬುದೇನಾದರೂ ಇರುವುದಾದರೆ ಬ್ಯಾಕ್ ಟು ಗಾಡೆಡ್ನ ಈ ಸಂದೇಶವೇ ಆ ಯುಗದ ನಾಂದಿ ಎಂದು ಹೇಳಬಹುದು. ಶುಕಮುನಿಗಳ ಪ್ರಕಾರ ಸತ್ಯ ಸಂಗತಿಯು ಹೀಗಿದೆ. ವಧೆಗೆ ಉದ್ದೇಶಿತವಾದ ಮೇಕೆಯ ಹಾಗೆ ಗೃಹಮೇಧಿಯು ಕುಟುಂಬ ಜೀವನದ, ಸಮಾಜ, ಸಮುದಾಯ, ರಾಷ್ಟ್ರ ಅಥವಾ ಇಡೀ ಮಾನವ ಕುಲದ ಸಮಸ್ಯೆಗಳಲ್ಲಿ ತನ್ನನ್ನು ಕಟ್ಟು ಹಾಕಿಕೊಂಡಿದ್ದಾನೆ. ಪ್ರಾಣಿ ಜೀವನದ ಅವಶ್ಯಕತೆಗಳಾದ ಆಹಾರ, ನಿದ್ರೆ, ಭಯ ಮತ್ತು ಮೈಥುನಗಳಲ್ಲಿ ಸಿಲುಕಿಕೊಂಡಿದ್ದಾನೆ. ಅವನಿಗೆ ಬ್ರಹ್ಮನನ್ನು ಕುರಿತು ಏನೂ ತಿಳುವಳಿಕೆ ಇಲ್ಲ. ಅವನು ಪ್ರಾಣಿಗಿಂತ ಯಾವುದೇ ರೀತಿಯಲ್ಲೂ ಉತ್ತಮನಲ್ಲ. ಭೌತಿಕವಾದ, ರಾಜಕೀಯವಾದ, ಆರ್ಥಿಕವಾದ, ಸಾಂಸ್ಕೃತಿಕವಾದ, ಶೈಕ್ಷಣಿಕವಾದ ಅಥವಾ ಅದೇ ರೀತಿಯ ಇನ್ನಿತರ ತಾತ್ಕಾಲಿಕ ಸಂಗತಿಗಳನ್ನು ಕುರಿತು ಅವನು ಜಿಜ್ಞಾಸೆ ಮಾಡಿರಬಹುದು. ಆದರೆ ಆಧ್ಯಾತ್ಮಿಕ ಜೀವನದ ತತ್ವಗಳ ಬಗ್ಗೆ ಅವನು ಜಿಜ್ಞಾಸೆ
ಮಾಡಿರದಿದ್ದರೆ ಅವನನ್ನು ಅನಿರ್ಬಂಧಿತ ಇಂದ್ರಿಯಗಳಿಂದ ತೊಳ್ಳಲ್ಪಟ್ಟ ಗುಂಡಿಗೆ ಬೀಳಲಿರುವ ಕುರುಡನೆಂದು ಪರಿಗಣಿಸಬೇಕಾಗುತ್ತದೆ. ಇದೇ ಗೃಹಮೇಧಿಯ ವರ್ಣನೆ. ಗೃಹಮೇಧಿಗೆ ವಿರುದ್ಧವಾದುದೇ ಗೃಹಸ್ಥ. ಗೃಹಸ್ಥಾಶ್ರಮ ಅಥವಾ ಆಧ್ಯಾತ್ಮಿಕ ಕುಟುಂಬ ಜೀವನದ ಆಶ್ರಯವು ವೈರಾಗ್ಯ ತಾಳಿದ ಸನ್ಯಾಸಿಯ ಜೀವನಕ್ಕೆ ಸಮಾನವಾದದ್ದು. ವ್ಯಕ್ತಿಯು ಗೃಹಸ್ಥನಾಗಿರಲಿ ಅಥವಾ ಸನ್ಯಾಸಿಯಾಗಿರಲಿ ಅದು ಮುಖ್ಯವಲ್ಲ. ಅವನು ಸುಸಂಗತವಾದ ಜಿಜ್ಞಾಸೆಯನ್ನು ಮಾಡುತ್ತಿದ್ದಾನೆಯೇ ಎನ್ನುವುದೇ ಮುಖ್ಯ. ಯೋಗ್ಯ ಜಿಜ್ಞಾಸೆಯಲ್ಲಿ ಆಸಕ್ತನಾಗಿಲ್ಲದ ಸನ್ಯಾಸಿಯು ಟಕ್ಕ. ಅಂತಹ ಜಿಜ್ಞಾಸೆಯಲ್ಲಿ ಆಸಕ್ತನಾಗಿರುವ ಗೃಹಸ್ಥನೇ ಶ್ರೇಷ್ಠ. ಆದರೆ ಗೃಹಮೇಧಿಯು ಪ್ರಾಣಿಗಳು ಬಯಸುವ ಜೀವನದ ಅತ್ಯವಶ್ಯಕಗಳಲ್ಲಿಯೇ ಆಸಕ್ತನಾಗಿರುತ್ತಾನೆ. ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ಗೃಹಮೇಧಿಯ ಜೀವನವು ವಿಪತ್ತುಗಳಿಂದಲೇ ತುಂಬಿರುತ್ತದೆ. ಗೃಹಸ್ಥ ಜೀವನವಾದರೂ ಸುಖಮಯವಾಗಿರುತ್ತದೆ. ಆಧುನಿಕ ಮಾನವನ ನಾಗರಿಕತೆಯಲ್ಲಿ ಗೃಹಮೇಧಿಗಳು ಗೃಹಸ್ಥರಂತೆ ಸೋಗು ಹಾಕುತ್ತಾರೆ. ಆದುದರಿಂದ ನಾವು ಯಾರು ಏನೆಂದು ತಿಳಿಯಬೇಕು? ಗೃಹಮೇಧಿಯ ಜೀವನವು ದುರ್ವಾಸನೆಗಳಿಂದ ತುಂಬಿರುತ್ತದೆ, ಏಕೆಂದರೆ ಅವನಿಗೆ ಕುಟುಂಬದ ಜೀವನವನ್ನು ನಡೆಸುವುದು ಹೇಗೆಂದು ತಿಳಿದಿಲ್ಲ. ಅವನನ್ನು ಮೀರಿದ ಶಕ್ತಿಯೊಂದು ಅವನ ಚಟುವಟಿಕೆಗಳನ್ನೆಲ್ಲ ನೋಡುತ್ತಿದೆ ಮತ್ತು ನಿಯಂತ್ರಿಸುತ್ತಿದೆ ಎಂದು ಅವನಿಗೆ ತಿಳಿದಿಲ್ಲ. ಭವಿಷ್ಯದ ಬಗ್ಗೆ ಕುರುಡನಾಗಿದ್ದಾನೆ. ಅವನಲ್ಲಿ ಯೋಗ್ಯ ಜಿಜ್ಞಾಸೆಯನ್ನು ಮಾಡುವ ಸಾಮರ್ಥ್ಯವಿಲ್ಲ. ಅವನಿಗಿರುವುದು ಒಂದೇ ಒಂದು ಅರ್ಹತೆ, ಅದೇನೆಂದರೆ ತನ್ನ ತಾತ್ಕಾಲಿಕವಾದ ಅಸ್ತಿತ್ವದಲ್ಲಿ ಸಂಪರ್ಕಕ್ಕೆ ಬಂದ ಮಿಥ್ಯಾ ವಸ್ತುಗಳ ವ್ಯಾಮೋಹದ ಬಂಧನದಲ್ಲಿ ಅವನು ಸಿಲುಕಿಕೊಂಡಿದ್ದಾನೆ. ಇಂತಹ ಗೃಹಮೇಧಿಗಳು ರಾತ್ರಿಯಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ನಿದ್ರೆಯಲ್ಲೋ ಅಥವಾ ಚಲನಚಿತ್ರಗಳಿಗೆ ಹೋಗುವ ಮೂಲಕವೋ ಮತ್ತು ಹೆಣ್ಣು ಮದ್ಯದ ಹೊಳೆ ಹರಿಯುವ ರಾತ್ರಿ ಕೂಟಗಳಿಗೆ ಹೋಗುವ ಮೂಲಕವಾಗಿಯೋ ಕಳೆಯುತ್ತಾರೆ. ಅಲ್ಲಿ ತಮ್ಮ ವಿವಿಧ ಲೈಂಗಿಕ ತೃಷೆಯಿಂದ ತಣಿಸಿಕೊಳ್ಳುತ್ತಾರೆ. ಹಗಲಿನಲ್ಲಿ ಅವರು ತಮ್ಮ ಅಮೂಲ್ಯ ಜೀವನವನ್ನು ಧನ ಸಂಗ್ರಹದಲ್ಲೇ ಕಳೆಯುತ್ತಾರೆ ಅಥವಾ ಸಾಕಷ್ಟು ಹಣವಿದ್ದರೆ ತಮ್ಮ ಕುಟುಂಬದ ಸದಸ್ಯರಿಗೆ ಸೌಕರ್ಯಗಳನ್ನು ಒದಗಿಸಿಕೊಡುವುದರಲ್ಲಿ ಅದನ್ನು ವೆಚ್ಚ ಮಾಡುತ್ತಾರೆ. ಅವರ ಆರ್ಥಿಕ ಉನ್ನತವು ಅಧಿಕವಾದಂತೆಲ್ಲ ಅವರ ಜೀವನ ಮಟ್ಟವು ವೈಯಕ್ತಿಕ ಅಗತ್ಯಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಹೀಗೆ ಅವರ ವೆಚ್ಚಗಳಿಗೆ ಮಿತಿ ಎಂಬುದೇ ಇಲ್ಲ. ಅವರು ಎಂದೂ ತೃಪ್ತರಾಗುವುದೂ ಇಲ್ಲ. ಇದರಿಂದಾಗಿ ಆರ್ಥಿಕ ವಿಕಾಸದ ಕ್ಷೇತ್ರದಲ್ಲಿ ಅಪರಿಮಿತವಾದ ಪೈಪೋಟಿಯಲ್ಲಿ ಉಂಟಾಗುತ್ತದೆ. ಆದುದರಿಂದ ಮಾನವನಿರುವ ಈ ಪ್ರಪಂಚದ ಯಾವುದೇ ಸಮಾಜದಲ್ಲಿ ಶಾಂತಿ ನೆಲೆಗೊಳ್ಳುವುದಿಲ್ಲ. ಪ್ರತಿಯೊಬ್ಬನಿಗೂ ಗಳಿಕೆ ಮತ್ತು ವೆಚ್ಚವನ್ನು ಕುರಿತು ಅವೇ ಪ್ರಶ್ನೆಗಳಿಂದ ದಿಗ್ಭ್ರಮೆಗೊಂಡಿದ್ದಾನೆ. ಆದರೆ ಅಂತಿಮವಾಗಿ ಪ್ರಕೃತಿ ಮಾತೆಯ ಕರುಣೆಯನ್ನು ವ್ಯಕ್ತಿಯು ಆಶ್ರಯಿಸಬೇಕಾಗುತ್ತದೆ. ಉತ್ಪಾದನೆಯಲ್ಲಿ ಕೊರತೆ ಉಂಟಾದಾಗ ಅಥವಾ ದೈವಿ ವಿಪತ್ತುಗಳು ಉಂಟಾದಾಗ ಯೋಜನೆಗಳನ್ನು ಮಾಡುವ ಬಡಪಾಯಿ ರಾಜಕಾರಣಿಯು ಕ್ರೂರ ಪ್ರಕೃತಿಯನ್ನು ನಿಂದಿಸುತ್ತಾನೆ. ಆದರೆ ಪ್ರಕೃತಿಯ ನಿಯಮಗಳು ಯಾರಿಂದ ಹೇಗೆ ನಿಯಂತ್ರಿತವಾಗಿವೆ ಎಂಬುದು ಅಧ್ಯಯನ ಮಾಡುವುದನ್ನು ನಾಜೂಕಾಗಿ ತಪ್ಪಿಸಿಕೊಳ್ಳುತ್ತಾನೆ. ಪ್ರಕೃತಿಯ ನಿಯಮಗಳನ್ನು ದೇವೋತ್ತಮ ಪರಮಪುರುಷನು ನಿಯಂತ್ರಿಸುತ್ತಾನೆಂದು ಭಗವದ್ಗೀತೆಯು ವಿವರಿಸುತ್ತದೆ. ಪ್ರಕೃತಿಯನ್ನು ಮತ್ತು ಪ್ರಕೃತಿಯ ನಿಯಮಗಳನ್ನು ನಿಯಂತ್ರಿಸುವವನು ದೇವರೊಬ್ಬನೇ. ಮಹತ್ವಾಕಾಂಕ್ಷಿಗಳಾದ ಪ್ರಾಪಂಚಿಕರು ಕೆಲವು ಸಲ ಪ್ರಕೃತಿಯ ನಿಯಮದ ಒಂದು ಸಣ್ಣ ಅಂಶವನ್ನು ಪರಿಶೀಲಿಸುತ್ತಾರೆ. ಆದರೆ ಈ ನಿಯಮಗಳ ಸೃಷ್ಟಿಕರ್ತನು ಯಾರೆಂದು ತಿಳಿಯಲು ಅವರು ಪ್ರಯತ್ನ ಪಡುವುದಿಲ್ಲ. ಪ್ರಕೃತಿಯ ನಿಯಮಗಳನ್ನು ನಿಯಂತ್ರಿಸುವ ಪರಮ ಪುರುಷ ಅಥವಾ ದೇವರೊಬ್ಬನಿದ್ದಾನೆ ಅವರಲ್ಲಿ ಬಹುಪಾಲು ಜನರು ನಂಬುವುದಿಲ್ಲ. ಅದಕ್ಕೆ ಬದಲಾಗಿ ವಿವಿಧ ಧಾತುಗಳು ಪರಸ್ಪರ ಕ್ರಿಯೆಯಲ್ಲಿ ಪ್ರವರ್ತಿಸುವ ಸೂತ್ರಗಳು ಯಾವುವು ಎಂಬುದನ್ನು ವಿಚಾರಿಸುವುದರಲ್ಲಿಯೇ ಮಗ್ನರಾಗಿರುತ್ತಾರೆ. ಇಂತಹ ಪರಸ್ಪರ ಕ್ರಿಯೆಗಳು ಸಾಧ್ಯವಾಗುವುದಕ್ಕೆ ಹಿಂದಿರುವ ಮೂಲಶಕ್ತಿಯನ್ನು ಕುರಿತು ವಿಚಾರವನ್ನೇ ಮಾಡುವುದಿಲ್ಲ. ಈ ವಿಚಾರವಾಗಿ ಅವರಲ್ಲಿ ಸೂಕ್ತ ಪ್ರಶ್ನೆಗಳೂ ಇಲ್ಲ ಅಥವಾ ಸಮರ್ಪಕ ಉತ್ತರಗಳೂ ಇಲ್ಲ. ಆದರೆ ಎರಡನೇ ವೇದಾಂತದ ಸೂತ್ರವು ಬ್ರಹ್ಮನನ್ನು ಕುರಿತು ಮೂಲ ಪ್ರಶ್ನೆಗೆ ಉತ್ತರ ನೀಡುತ್ತದೆ. ಪರಮ ಬ್ರಹ್ಮನಿಂದಲೇ ಈ ಸಮಸ್ತವೂ ಸೃಷ್ಟಿಯಾಗಿದೆ. ಅವನೇ ಪರಮ ಪುರುಷ ಎಂದು ಅದು ಹೇಳುತ್ತದೆ.
ಮೂಢ ಗೃಹಮೇಧಿಯು ತಾನು ಪಡೆದಿರುವ ವಿಶಿಷ್ಟ ಮಾದರಿಯ ದೇಹವು ಅನಿತ್ಯವೆಂದು ತಿಳಿದಿಲ್ಲ. ಅಷ್ಟೇ ಅಲ್ಲ, ತನ್ನ ದೈನಂದಿನದ ಜೀವನದಲ್ಲಿ ಏನೇನು ನಡೆಯುತ್ತಿದೆಯೋ ಅದರ ವಾಸ್ತವಿಕ ಸ್ವಭಾವವೇನು ಎಂಬುದರ ಬಗ್ಗೆ ಅವನು ಕುರುಡಾಗಿದ್ದಾನೆ. ಅವನು ತನ್ನ ತಂದೆಯ ಸಾಯುವುದನ್ನು ನೋಡುತ್ತಾನೆ, ತನ್ನ ತಾಯಿ ಸಾಯುವುದನ್ನು ನೋಡುತ್ತಾನೆ, ಅಥವಾ ತನ್ನ ಬಂಧುವು ನೆರೆಹೊರೆಯವರು ಸಾಯುವುದನ್ನು ನೋಡುತ್ತಾನೆ. ಆದರೂ ತನ್ನ ಕುಟುಂಬದ ಇತರರು ಸಾಯುತ್ತಾರೆಯೋ ಎಂದು ವಿಚಾರ ಮಾಡುವುದಿಲ್ಲ. ಇಂದಲ್ಲ ನಾಳೆ ತನ್ನ ಕುಟುಂಬದ ಸದಸ್ಯರೆಲ್ಲ ಸಾಯುತ್ತಾರೆ, ತಾನೂ ಸಾಯುತ್ತೇನೆ ಎಂದು ಕೆಲವು ಸಲ ಅವನು ಯೋಚಿಸುತ್ತಾನೆ, ತಿಳಿದುಕೊಳ್ಳುತ್ತಾನೆ. ಇಡೀ ಕುಟುಂಬ, ಅಥವಾ ಹಾಗೆ ನೋಡಿದರೆ ಇಡೀ ಸಮುದಾಯ, ಸಮಾಜ, ರಾಷ್ಟ್ರ ಮತ್ತು ಅಂತಹದ್ದೆಲ್ಲ ಗಾಳಿಯಲ್ಲಿರುವ ಒಂದು ಕ್ಷಣ ಭಂಗುರವಾದ ಗುಳ್ಳೆ. ಅದಕ್ಕೆ ಶಾಶ್ವತವಾದ ಮೌಲ್ಯವಿಲ್ಲ ಎಂದು ಅವನು ತಿಳಿದಿರಬಹುದು. ಆದರೂ ಅಂತಹ ತಾತ್ಕಾಲಿಕವಾದ ವ್ಯವಸ್ಥೆಯ ಬಗ್ಗೆ ಅವನು ಹುಚ್ಚನಾಗಿದ್ದಾನೆ. ಸೂಕ್ತ ಜಿಜ್ಞಾಸೆಯಲ್ಲಿ ತೊಡಗುವುದಿಲ್ಲ. ಮರಣ ನಂತರ ತಾನು ಎಲ್ಲಿಗೆ ಹೋಗಬೇಕು ಎಂಬುದರ ಅರಿವು ಅವನಿಗಿಲ್ಲ. ತನ್ನ ಕುಟುಂಬದ, ಸಮಾಜ ಅಥವಾ ರಾಷ್ಟ್ರದ ತಾತ್ಕಾಲಿಕ ವ್ಯವಸ್ಥೆಗಾಗಿ ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಆದರೆ ಪ್ರಸ್ತುತ ಜೀವನವನ್ನು ದಾಟಿಕೊಂಡು ಮುಂದೆ ಹೋಗುವ ತನಗಾಗಲಿ ಅಥವಾ ಇತರಿಗಾಗಲಿ ಭಾವಿ ವ್ಯವಸ್ಥೆಯೇನು ಅವನು ಮಾಡುವುದಿಲ್ಲ. ರೈಲು ಬೋಗಿಯಂತಹ ಸಾರ್ವಜನಿಕ ವಾಹನದಲ್ಲಿ ನಾವು ಕೆಲವರು ಅಪರಿಚಿತರನ್ನು ಭೇಟಿಯಾಗುತ್ತೇವೆ, ಗೆಳೆಯರಾಗುತ್ತೇವೆ, ಅವರೊಡನೆ ಕೂಡುತ್ತೇವೆ. ಕೆಲವು ಕಾಲ ನಾವೆಲ್ಲ ಯಾವ ವಾಹನದ ಸದಸ್ಯರಾಗಿರುತ್ತೇವೆ. ಸ್ವಲ್ಪ ಸಮಯದ ಆನಂತರ ನಾವು ಬೇರೆಯಾಗುತ್ತೇವೆ, ಮತ್ತೊಂದು ಭೇಟಿಯಾಗುವುದಿಲ್ಲ. ಹಾಗೆಯೇ ನಮ್ಮ ಜೀವನವೆಂಬ ದೀರ್ಘ ಪ್ರಯಾಣದಲ್ಲಿ ಈ ಕುಟುಂಬ, ದೇಶ ಅಥವಾ ಸಮಾಜ ಎಂಬುದರಲ್ಲಿ ತಾತ್ಕಾಲಿಕವಾಗಿ ಕುಳಿತುಕೊಳ್ಳುವ ಅವಕಾಶ ನಮಗೆ ಸಿಗುತ್ತದೆ. ಆದರೆ ಕಾಲ ತೀರಿದೊಡನೆಯೇ ಮನಸ್ಸಿಲ್ಲದೆ ಪರಸ್ಪರ ಅಗಲುತ್ತೇವೆ, ಮತ್ತೊಂದು ಭೇಟಿಯಾಗುವುದಿಲ್ಲ. ಜೀವನದಲ್ಲಿ ನಮ್ಮ ಈ ತಾತ್ಕಾಲಿಕ ವ್ಯವಸ್ಥೆಯನ್ನು ಕುರಿತಂತೆ ವಿಚಾರಿಸಬೇಕಾದ ಅನೇಕ ಪ್ರಶ್ನೆಗಳಿವೆ. ಆದರೆ ಗೃಹಮೇಧಿಯಾದ ಮನುಷ್ಯನು ಶಾಶ್ವತವಾದ ಸಂಗತಿಗಳನ್ನು ಕುರಿತು ಎಂದೂ ಪ್ರಶ್ನಿಸುವುದಿಲ್ಲ. ಅಸ್ತಿತ್ವದಲ್ಲಿರುವ ವಸ್ತುಗಳ ಶಾಶ್ವತ ಸ್ವರೂಪವನ್ನು ಅರಿಯುವುದೇ ನಾವೆಲ್ಲ ನಾಯಕತ್ವದ ವಿವಿಧ ಹಂತಗಳಲ್ಲಿ ಶಾಶ್ವತ ಯೋಜನೆಗಳನ್ನು ರೂಪಿಸುವುದರಲ್ಲಿ ಮಗ್ನರಾಗಿದ್ದೇವೆ. ಸಮಾಜದಲ್ಲಿರುವ ಈ ಅಜ್ಞಾನವನ್ನು ನಿವಾರಿಸಲು ವಿಶೇಷವಾಗಿ ಶ್ರಮಿಸಿದರು ಶ್ರೀಪಾದ ಶಂಕರಾಚಾರ್ಯರು. ಅವರು ಸರ್ವಾಂತರ್ಯಾಮಿಯಾದ ನಿರಾಕಾರ ಬ್ರಹ್ಮನನ್ನು ಕುರಿತು ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿಪಾದಿಸಿದರು. ಅವರು ಹತಾಶರಾಗಿ ಹೀಗೆ ಹೇಳಿದರು: ಮಕ್ಕಳು ಆಟದಲ್ಲಿ ತೊಡಗಿದ್ದಾರೆ, ತರುಣರು ತರುಣಿಯರೊಡನೆ ಪ್ರಯಾಣ ಎಂಬುದರಲ್ಲಿ ಮಗ್ನರಾಗಿದ್ದಾರೆ, ವೃದ್ಧರು ಈ ವಿಹ್ವಲಕಾರಿಯಾದ ಜೀವನವೆಂಬ ಹೋರಾಟದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಗಂಭೀರವಾಗಿ ಯೋಚನೆ ಮಾಡುತ್ತಿದ್ದಾರೆ. ಆದರೆ ಪರಮಸತ್ಯನಾದ ನಿರಾಕಾರ ಬ್ರಹ್ಮನನ್ನು ಕುರಿತು ಯಾರು ವಿಚಾರ ಮಾಡುವುದು ವಿಷಾದಕರವಾಗಿದೆ. ಪರೀಕ್ಷಿತ್ ಮಹಾರಾಜನು ತನಗೆ ಮಾರ್ಗದರ್ಶನ ನೀಡಬೇಕೆಂದು ಸುಖಮುನಿಗಳಲ್ಲಿ ಕೇಳಿದನು. ಆಗ ಅವರು ರಾಜನ ಸುಸಂಗತ ಪ್ರಶ್ನೆಗಳಿಗೆ ಹೀಗೆ ಉತ್ತರ ನೀಡಿದರು: ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಃ ಶ್ರೋತವ್ಯ ಕೀರ್ತಿತವಶ್ಯ ಸ್ಮರ್ತವ್ಯಶ್ಚೇಚ್ಛಾಥ ಭಯಂ. ಭರತಕುಲ ಸಂಭೂತನೇ, ದೇವೋತ್ತಮ ಪುರುಷನು ಐಶ್ವರ್ಯ ಸಂಪನ್ನನಾದುದರಿಂದ ಅತ್ಯಂತ ಆಕರ್ಷಕ ಪುರುಷನಾಗಿದ್ದಾನೆ. ಅವನನ್ನು ಕುರಿತು ಜಿಜ್ಞಾಸೆ ಮಾಡುವುದೇ ಶ್ರವಣ ಮಾಡುವುದು, ಕೀರ್ತನೆ ಮಾಡುವುದು ಹಾಗೂ ಧ್ಯಾನ ಮಾಡುವುದು ಮೃತ್ಯರಾದ ಮಾನವರ ಕರ್ತವ್ಯವಾಗಿದೆ. ಅವನನ್ನು ಹರಿ ಎಂದು ಕರೆಯುತ್ತಾರೆ, ಏಕೆಂದರೆ ಜೀವಿಯನ್ನು ಬದ್ಧಸ್ಥಿತಿಯಿಂದ ಪಾರು ಮಾಡಬಲ್ಲವನು ಅವನೊಬ್ಬನೇ. ನಾವು ಈ ಬದ್ಧಸ್ಥಿತಿಯಿಂದ ವಿಮೋಚನೆಯನ್ನು ಹೊಂದಬೇಕೆಂದು ಏನಾದರೂ ಬಯಸಿದರೆ ಪರಮ ಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡಬೇಕು. ಆಗ ಅವನು ಅದರಿಂದ ಸುಪ್ರೀತನಾಗಿ ನಮ್ಮ ಜೀವನದಲ್ಲಿ ಪರಿಪೂರ್ಣ
ಮುಕ್ತಿಯನ್ನು ಅನುಗ್ರಹಿಸುತ್ತಾನೆ. ಭಾಗವತಂ 2ನೇ ಸ್ಕಂದ 1ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ವಿವರಿಸಿದೆ. ದೇವೋತ್ತಮ ಪರಮಪುರುಷನನ್ನು ಕುರಿತು ಶುಕಮುನಿಗಳು ನಿರ್ದಿಷ್ಟವಾಗಿ 4 ಶಬ್ದಗಳನ್ನು ಬಳಸಿದ್ದಾರೆ. ಪರಮಪುರುಷ ಅಥವಾ ಪರಬ್ರಹ್ಮನೊಡನೆ ಗುಣಾತ್ಮಕವಾಗಿ ಒಂದಾಗಿರುವ ಇತರ ಪುರುಷರಿಂದ ಅವನನ್ನು ಈ ಶಬ್ದಗಳು ಪ್ರತ್ಯೇಕಿಸುತ್ತವೆ. ದೇವೋತ್ತಮ ಪರಮಪುರುಷನನ್ನು ಸರ್ವಾತ್ಮ ಎಂದು ಸಂಬೋಧಿಸಲಾಗಿದೆ, ಏಕೆಂದರೆ ಎಲ್ಲರಿಗೂ ಅವನ ಅರಿವಿಲ್ಲದಿದ್ದರೂ ಯಾರೂ ಅವನಿಂದ ದೂರವಿಲ್ಲ. ದೇವೋತ್ತಮ ಪುರುಷನು ಸ್ವಾಂಶ ವಿಸ್ತರಣೆಯಿಂದಾಗಿ ಪ್ರತಿಯೊಬ್ಬನ ಹೃದಯದಲ್ಲಿಯೂ ಪ್ರತಿಯೊಂದು ಜೀವಾತ್ಮನೊಡನೆಯೂ ಪರಮಾತ್ಮನಾಗಿ ನೆಲೆಸಿರುತ್ತಾನೆ. ಆದುದರಿಂದ ಪ್ರತಿಯೊಬ್ಬ ಜೀವಾತ್ಮನಿಗೂ ಅವನೊಡನೆ ನಿಕಟವಾದ ಸಂಬಂಧವಿದೆ. ಅನಾದಿ ಕಾಲದಿಂದ ಅಸ್ತಿತ್ವದಲ್ಲಿರುವ ಈ ನಿಕಟ ಸಂಬಂಧವನ್ನು ಮರೆತಿರುವುದೇ ಪ್ರಾಚೀನ ಕಾಲದಿಂದ ಬಂದ ಬದ್ಧ ಜೀವನಕ್ಕೆ ಕಾರಣವಾಗಿದೆ. ಆದರೆ ಅವನು ಭಗವಂತನಾಗಿರುವುದರಿಂದ ಭಕ್ತರ ಆತ್ಮಕೋರಿಕೆಗೆ ಕೂಡಲೇ ಒಗ್ಗೂಡುತ್ತಾನೆ. ಇದಕ್ಕೆ ಮಿಗಿಲಾಗಿ ಭಗವಂತನು ಪರಿಪೂರ್ಣ ಪುರುಷ. ಅವನು ಸೌಂದರ್ಯ, ಐಶ್ವರ್ಯ, ಕೀರ್ತಿ, ಬಲ, ಜ್ಞಾನ ಮತ್ತು ವೈರಾಗ್ಯ ಮುಂತಾದ ಗುಣಗಳೆಲ್ಲ ಜೀವಾತ್ಮನಿಗೆ ಆಧ್ಯಾತ್ಮಿಕ ಆನಂದದ ಅಪರಿಮಿತ ಸಲಹೆಗಳಾಗಿವೆ. ಇತರ ಬದ್ಧಾತ್ಮರು ಈ ವಿವಿಧ ಐಶ್ವರ್ಯಗಳನ್ನು ಅಪರಿಪೂರ್ಣವಾಗಿ ಪ್ರದರ್ಶಿಸಿದಾಗ ಜೀವಾತ್ಮನು ಅವುಗಳಿಂದ ಆಕರ್ಷಿತನಾಗುತ್ತಾನೆ. ಆದರೆ ಜೀವಾತ್ಮನಿಗೆ ಅಂತಹ ಅಪರಿಪೂರ್ಣ ನಿದರ್ಶನಗಳಿಂದ ತೃಪ್ತಿ ದೊರೆಯುವುದಿಲ್ಲ. ಆದುದರಿಂದ ಅವನು ಎಡೆಬಿಡದೆ ಪರಿಪೂರ್ಣನಾಗಿ ಅರಸುತ್ತಾನೆ. ದೇವೋತ್ತಮ ಪರಮಪುರುಷನ ಸೌಂದರ್ಯವಾಗಲಿ, ಜ್ಞಾನವಾಗಲಿ, ವೈರಾಗ್ಯವಾಗಲಿ ಅನುಪಮಯವಾದುದು. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಅವನು ಈಶ್ವರ ಎಂದರೆ ಪರಮ ನಿಯಾಮಕ. ಸದ್ಯ ನಾವು ಈ ಮಹಾರಾಜನ ಕಾವಲಿನಲ್ಲಿ ನಿಯಂತ್ರಿತರಾಗಿದ್ದೇವೆ. ನಾವು ನಿಯಮ ಭಂಗವನ್ನು ಮಾಡುವುದರಿಂದಲೇ ಈ ಕಾವಲು ನಿಯಂತ್ರಣವನ್ನು ನಮ್ಮ ಮೇಲೆ ಹೇರಲಾಗಿದೆ. ಆದರೆ ಭಗವಂತನು ಹರಿಯಾದುದರಿಂದ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ನಮಗೆ ಪೂರ್ಣ ಸ್ವಾತಂತ್ರ್ಯವನ್ನು ನೀಡುವ ಮೂಲಕ ನಮ್ಮ ಬದ್ಧ ಜೀವನವನ್ನು ನಿರಾಕರಿಸಲು ಸಮರ್ಥನಾಗಿದ್ದಾನೆ. ಆದುದರಿಂದ ಅವನ ಬಗ್ಗೆ ಜಿಜ್ಞಾಸೆ ಮಾಡುವ ಮೂಲಕ ಭಗವದ್ಧಾಮಕ್ಕೆ ಮರಳುವುದು ಪ್ರತಿಯೊಬ್ಬನ ಮಾನವನ ಕರ್ತವ್ಯವಾಗಿದೆ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ